ಮುಸಲ್ಮಾನರು ಟಿಕೆಟ್ ಕೇಳ್ತಾರೆ, ಆಗ ಹೈಕಮಾಂಡ್ ತಗೊಂಡ ತೀರ್ಮಾನ ಅಂತಕ್ಕಂಥದ್ದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀವು ಲೈವ್ನಲ್ಲೂ ಹಂಗೆ ಮಾತಾಡಿದ್ರಿ, ಬ್ರೇಕಲ್ಲೂ ಹಂಗೆ ಮಾತಾಡಿದ್ರಿ. ತಿಳ್ಕೊಳ್ಳಿ, ನಮ್ಮ ಹೈಕಮಾಂಡ್ ಅಲ್ಲಿ ಯಾವುದೇ ತೀರ್ಮಾನ ಆಗಿದ್ರೆ ತಿದ್ದುಪಡಿಗೂ ಅವಕಾಶ ಇದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟಿಕೆಟ್ ಕೇಳಬೇಕಾದಂತ ಅವರ ಹಕ್ಕಿದೆ, ಕೇಳ್ತಾರೆ, ಅದನ್ನ ಗೌರವಿಸೋದು ನಮ್ಮ ಕರ್ತವ್ಯ. ಆದ್ರೆ ನಾವು ಅಲ್ಪಸಂಖ್ಯಾತರು, ನಾವು ನಾಟ್ ಟೇಕನ್ ದೆಮ್ ಫಾರ್ ಗ್ರಾಂಟೆಡ್, ವಿ ವಿಲ್ ಸ್ಟ್ಯಾಂಡ್ ಬೈ ದೆಮ್. ಜಮೀರ್ ಅಹಮದ್ ಅವ್ರು ಹೇಳ್ತೀನಿ ಕೇಳಿ, ಅವರಿಗೆ 33 ಕಾನ್ಸ್ಟಿಟ್ಯೂನ್ಸಿಗಳ ಜವಾಬ್ದಾರಿ ಕೊಟ್ಟಿದ್ರು, ಅವ್ರು ಹೋಗಿದ್ರು, ಹಾಗಾಗಿ ಅವ್ರು ಬರಲಿಲ್ಲ ಅನ್ನೋ ವಿಚಾರಗಳಿರ್ತದೆ. ಆದ್ರೆ ಒಂದ್ ತಿಳ್ಕೊಬೇಕು, ಯಾರಾದ್ರೂ ಮಾಡಿದ್ರೆ ಯಾದವರಿಲ್ಲಿ, ಒಕ್ಕಲಿಗರಿಲ್ಲಿ, 15 ಸೀಟು, 11% ಲಿಂಗಾಯತರಿಗೆ, 59 ಸೀಟ್. ಎಲ್ಲ ಧರ್ಮಾಧಾರಿತ ಬಿಜೆಪಿ ಇಟ್ಕೊಳ್ಳಿ ಕೇಳಿ ಸರ್, ಕೇವಲ ಜಾತಿಯಾದ ಟಿಕೆಟ್ಗಳು ಕೊಡಲ್ಲ ಸರ್. ಸಿಗ್ತಾ ಇದೆಯಾ ಕಾಂಗ್ರೆಸ್ ಪಕ್ಷದ ಇವ್ರದ್ದು ಥಿಂಕಿಂಗ್ ಅಬ್ದುಲ್ ರಜಾಕ್ ಅವ್ರು ಕೇಳ್ತಾ ಇದ್ದಾರೆ. ಅಬ್ದುಲ್ ರಜಾಕ್ ಅವ್ರು ಕೇಳ್ತಾ ಇದ್ದಾರೆ ಆಫೀಸಿಂದ ಅವ್ರ ಮೈನಾರಿಟಿ ಮಿನಿಸ್ಟರ್ ವಿರೋಧ. ಅಬ್ದುಲ್ ರಜಾಕ್ ಕೇಳ್ತಾ ಇರೋದು, ಅಬ್ದುಲ್ ರಜಾಕ್ ಪ್ರಕಾರ 100% ಮುಸ್ಲಿಮರಿದ್ದಾರೆ. ಒಂದ್ ನಿಮಿಷ ಕೇಳಿ, ನಾಗರಾಜ್ ಯಾದವ್ ಹೈಕಮಾಂಡ್ ತಗೊಂಡ ತೀರ್ಮಾನ ಅಲ್ಟಿಮೇಟ್ ಆಗ್ತದೆ ಎಲ್ಲ ವಿಚಾರಗಳಲ್ಲೂ ಹೇಳ್ತಾ ಇದ್ದೀವಿ. ಅದನ್ನ ಯಾರು ಪ್ರಶ್ನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅದನ್ನ ಹೀಯಾಳಿಸಿನವರ ಮಾತಾಡೋ ಅವಶ್ಯಕತೆ ಇಲ್ಲ. ಅಲ್ಟಿಮೇಟ್ ಆಗಿರ್ತದೆ. ಆದ್ರೆ ಹೈಕಮಾಂಡ್ ಒಂದು ಮತ ತಿಳ್ಕೊಳ್ಳಿ, ಅಲ್ಪಸಂಖ್ಯಾತರನ್ನಾಗ್ಲಿ ಬಹುಸಂಖ್ಯಾತ ಪ್ರೀತಿಯಿಂದ ನೋಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಅದ್ರಲ್ಲಿ ರಾಜಕೀಯ ಬೆಳೆ ಕಳ್ಬೇಕ ಎಸ್ಟಿಪಿ ತಿಂಗಳಂತಹ ಇವ್ರಬಾರ್ದು. 4% ರಿಸರ್ವೇಶನ್, ಎಸ್ಟಿಪಿ ತರ ಅದು ಸಾಧ್ಯ. ನಿಷೇಧ ಕಾಯ್ದೆ ಎಲ್ಲ ಭರವಸೆಗಳು ಕೊಡ್ಲಿಲ್ವಾ? ಬಜರಂಗ್ ದಳ ಬ್ಯಾನ್, ಬಜರಂಗ್ ದಳ ಬ್ಯಾನ್. ಈ ರಜಾಕ್ ನೋಡ್ರಿ, ಈ ರಜಾಕ್ಗೆ ಕರ್ನಾಟಕದ ನಾಗರಾಜ್ ಯಾದವ್ ಕರ್ನಾಟಕದ ಅಷ್ಟೂ ಮುಸ್ಲಿಮರ ಸಿಟ್ಟು ಅಂತ ಪರಿಗಣಿಸಬೇಕಾ? ಸಾಧ್ಯವೇ ಇಲ್ಲ, ಅದು ಸಾಧ್ಯ ಇಲ್ಲ. ಸೈಯದ್ ಅವರೇ, ಅಜಿತ್ ಅವ್ರು ಹೇಳಿ. ಎಸ್, ಮಾತಾಡ್ತಾ ಹೋಗಿ. ಹೇಳಿ ಅಜಿತ್ ಅವ್ರೆ. ಕರ್ನಾಟಕದ ಅಷ್ಟು ಮುಸ್ಲಿಮರ ಸಿಟ್ಟು ಅಂತ ಪರಿಗಣಿಸಬೇಕಾ ಇದನ್ನ? ಇಲ್ಲ, ಇವಾಗ ನಾವು ನೋಡ್ತಾ ಇದ್ದೀವಿ, ಇವತ್ತು ಕೇವಲ 1-2 ನಾಯಕರ ಬಗ್ಗೆ ಪಕ್ಷದ ಶಿಸ್ತಿನ ಕ್ರಮ ತೊಗೊಂಡಿದ್ದಕ್ಕೆ ಇವತ್ತು ಉಲ್ಮಾಗಳು ಕೆಲವು ಜನ ಬಂದು ಹೇಳಿದ. ಆದರೆ ಉಲ್ಮಾಗಳ ಬಗ್ಗೆ ಭಾಳಷ್ಟು ಗೌರವ ಇದೆ. ನಾನನ್ನು ಉಲ್ಮಾಗಳು ಮನವಿ ಮಾಡೋದೇನೆಂದರೆ, ಇವತ್ತು ಈ ಸರ್ಕಾರ ಬಂದು 2 ವರ್ಷ 8 ತಿಂಗಳಾಯಿತು. ಇಡೀ ರಾಜ್ಯದ ಜನ ಇವತ್ತು ಏನು 224 ಕ್ಷೇತ್ರ, ಈ ಪ್ರತಿಯೊಂದು ಕ್ಷೇತ್ರದ ಕಟ್ಟ ಕಡೆಯ ಸಮಾಜ ಇವತ್ತು ಅಲ್ಪಸಂಖ್ಯಾತರು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸುಮಾರು 100ಕ್ಕೆ 90% ಮತವನ್ನು ಹಾಕಿದ್ದಾರೆ. ಆದರೆ ಇವತ್ತು ಈ ಸರ್ಕಾರ ಬರಬೇಕಾದ್ರೆ ಇವತ್ತು ನಾವೆಲ್ಲ ತಾವು ಕೊಟ್ಟಂಥ ಇವತ್ತು ಆಶ್ವಾಸನೆಗಳು ತಾವು ನೋಡಿರಿ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರ ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಇವತ್ತು ಡಿ ಕೆ ಶಿವಕುಮಾರ್ ಇರ್ಬೋದು, ಅವರ ನೇತೃತ್ವದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದೆ. ನಾವು ಕೊಟ್ಟಂಥ 5 ಪ್ರಮುಖ ಯೋಜನೆಗಳು ಬರ್ತಾ ಇದೆ. ಆದರೆ ಇವತ್ತು ಅಲ್ಪಸಂಖ್ಯಾತರು ಇವತ್ತು ಏನು ಜ್ವಲಂತ ಸಮಸ್ಯೆಗಳಿದ್ದಾವೆ, ಇವತ್ತು ಅದು ಯಾವ ಬಂದಿದ್ದಾವೆ? ಉದಾಹರಣೆಗೆ ತಾವೆಲ್ಲ ಹೇಳಿದ್ರಿ, ನಾವು BJP ಸರ್ಕಾರ ನಮ್ಮ ಈ ಹಿಂದೇನು 2B ರಿಸರ್ವೇಷನ್ ತೆಗೆದಿತ್ತದು. ನಾವು ಎಲ್ಲ ಹೇಳಿದ್ವಿ, ನಮ್ಮ ನಾಯಕರು ಅಧಿಕಾರ ಬಂದು ಒಂದೇ ಕ್ಯಾಬಿನೆಟ್ದಲ್ಲಿ ಇದನ್ನು ತೆಗಿತೀನಿ ಅಂತ ಹೇಳಿದರು. ಇವತ್ತು ಉತ್ತರ ಕರ್ನಾಟಕ ಭಾಳಷ್ಟು ಸಮಸ್ಯೆಗಳದಾವೆ. ನೀವು ಯಾವ ಉಲ್ಮಾಗಳು ಇವತ್ತು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ? ಇವತ್ತು ಇದಕ್ಕೆ ಅದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ? ಅಲ್ಲಿ ಯಾರು ಪರವಾಗಿ ಮಾತಾಡ್ತಿದ್ರ, ವಿರುದ್ಧ ಮಾತಾಡ್ತಿದ್ರ ಗೊತ್ತಾಗಲಿಲ್ಲ ನನಗೆ. ನಾವು ಪಾರ್ಟಿ ಪರವಾಗಿ ಮಾತಾಡ್ತೀವಿ ಸರ್. ಕಾಂಗ್ರೆಸ್ ಪಕ್ಷ ರಿಸರ್ವೇಶನ್ ತೆಗೆದಿದ್ರಪ್ಪ, ಸರ್ಕಾರ ಬಂದು 2 ವರ್ಷ 8 ತಿಂಗಳಾಯ್ತು, ಕೊಡ್ತಾ ಸರ್ಕಾರ? ಅದನ್ನೇ ನಾವು ಹೇಳ್ತಾ ಇದ್ದೀವಿ. ಇದು ಎಲ್ಲ ಉಲ್ಮಾಗಳು ಇವತ್ತು ಕೇವಲ ನಾಯಕರ ಬಗ್ಗೆ ತಾವು ಏನಾದರೂ ಹೇಳ್ತಾ ಇದ್ದಾರಲ್ಲ, ಇದು ಜ್ವಲಂತ ಸಮಸ್ಯೆಗಳು ಮಾತಾಡಬೇಕಿತ್ತು. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಬೇಕಂದ್ರೆ ಎಲ್ಲರೂ ಸೇರಿ ಇವತ್ತು ಎಲ್ಲ ಸಮಾಜದವರು ಇವತ್ತು ಅಧಿಕಾರಕ್ಕೆ ತಂದಿದ್ದಾರೆ. ಇವತ್ತು ಎಲ್ಲರೂ ಸೇರಿ ಕೆಲಸ ಪಕ್ಷ ತಂದಿದೆ. ಅದೇ ರೀತಿ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು. ಇದು ಪಕ್ಷದ ಆಂತರಿಕ ವಿಚಾರ. ಇವತ್ತು ಯಾರ ಪಕ್ಷ ತಪ್ಪು ಮಾಡಿರ್ತಾ ಅದಕ್ಕೆಲ್ಲ ತೊಗೊಂತಾರೆ. ಇವತ್ತು AICC ಇದೆ, KPCC ಎಲ್ಲ ಇನ್ಚಾರ್ಜ್ ಯಾರಿದ್ರು ಅದ್ರ ಬಗ್ಗೆ ಹೇಳಿದ್ದಾರೆ. ಬಹಳ ಜನ ಹೇಳ್ತಿದ್ದಾರೆ ಸೈಯದ್ ಅವರೇ, ನೋಟಿಸ್ ಕೊಡಬೇಕಾಗಿತ್ತು, ಶೋಕಾಸ್ ನೋಟಿಸು, ಅದಕ್ಕೊಂದು ಉತ್ತರ ತಗೋಬೇಕಾಗಿತ್ತು. ಅದೇನು ಮಾಡದೆ ಏಕಾಏಕಿ ಉಚ್ಚಾಟನೆ, ಅಮಾನತ್ತು ಅಂದ್ಬಿಟ್ರೆ ಹೆಂಗೆ ಪಕ್ಷದಿಂದ? ಬಹಳ ಜನ ಅಲ್ಲ, ಜಮೀರ್ ಹೇಳಿದ್ರು. ಅದಿರಲಿ ಹೇಳಿ. ಇವತ್ತವರು ಅವ್ರು ಮಾಡಬೇಕಾದ್ರೆ ಹೈಕಮಾಂಡ್ಲಿಂತ ಅದನ್ನೆಲ್ಲ ವಿಚಾರ ಮಾಡಿರ್ತಾರೆ. ಅದ್ರ ಬಗ್ಗೆ ಅದ್ರ ಉತ್ತರ ಕೊಡ್ತಾರೆ. ಯಾಕೆ ಅವ್ರ ಕಡೆ ಏನಾದ್ರು ಪುರಾವೆ ಇರಬೇಕಲ್ಲ ಮಾಡಬೇಕಾದ್ರೆ. ಹಾಗೇನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಹೈಕಮಾಂಡ್ ಇಸ್ ರೈಟ್ ಅಲ್ಲ, ಅಲ್ಲಿ ಕಂಡಿದೆಯಲ್ಲ. ಇವತ್ತು ನಾವು ಕೂಡ ಅಲ್ಲಿ ಇದ್ವಿ ದಾವಣಗೆರೆಯಲ್ಲಿ. ಯಾವತ್ತು ಬಂದು ಇವತ್ತು ಅಬ್ದುಲ್ ಜಲಾರ್ ಎಲ್ಲಿ ಪ್ರಚಾರ ಮಾಡಿದ್ದಾರೆ, ಎಲ್ಲಿ ಹೋಗಿ ಭೇಟಿಯಾದ್ದಾರೆ? ಇವತ್ತು ಎಲ್ಲ ಇಡೀ ಬೈ ಎಲೆಕ್ಷನ್ ಅಂದರೆ ಇಡೀ ಸರ್ಕಾರಲ್ಲಿ ಇರ್ತದೆ. AICC ಉಸ್ತುವಾರಿಗಳು ಇದ್ದರು,
ಎಲ್ಲರೂ ಕೂಡ ಇದ್ರು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಇದ್ರು, ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ಎಲ್ಲರೂ ಸೇರಿದ್ರು. ಅವ್ರು ಎಲ್ಲಿ ಬಂದು ಭೇಟಿಯಾಗಿದ್ದಾರೆ? ಅಲ್ರಿ ಸಾದಿಕ್ ಪೈಲ್ವಾನ್ ಮನೆ ತನಕ ಬಂದು ಕನ್ವಿನ್ಸ್ ಮಾಡೋಕ್ಕಾಗತ್ತೆ? ಅಲ್ಲಿಂದ 200 ಮೀಟರ್ ದೂರದಲ್ಲಂತೆ ಇವ್ರು ಜಬ್ಬಾರ್ ಅವ್ರ ಮನೆ, ಅಲ್ಲಿಗೆ ಹೋಗಕ್ಕಾಗಲ್ಲ ಸರ್? ಸಾದಿಕ್ ಪರ್ ಒಬ್ಬರು ಕಾರ್ಯಕರ್ತರು ಅವರು ನಾಮಿನೇಷನ್ ಮಾಡಿದವ್ರು ಹೇಳಿದ್ರು, ಇವರು ಪಕ್ಷದ ಒಂದು ಅಧಿಕಾರ ಇದೆಯಲ್ಲ, ಇವ್ರಿಗೆ ಒಂದು ರಾಜ್ಯದಾಗ ಇವರೇ ಸವಲತ್ತು ಮಾಡಬೇಕು. ಆಮೇಲೆ ಟಿಕೆಟ್ ಘೋಷಣೆ ಮಾಡಬೇಕಾದ್ರೆ ಇವರೆಲ್ಲರ ಕಾನ್ಫಿಡೆನ್ಸ್ ತೊಗೊಂಡು ಮಾಡಿದಾರಲ್ಲ, ಅವತ್ತಿದ್ರಲ್ಲ ಇವರೆಲ್ಲರೂ ಸೇರಿದ್ದಾರೆ. ಇವು ಹಳೆ ಹೇಳ್ತಾ ಇದ್ದಾರೆ, ಅದು ಹೇಳಿದ ಮುಗಿದೋಯ್ತು. ಪಕ್ಷ ಏನು ತೀರ್ಮಾನ ಮಾಡಿದ್ರೆ ಪಕ್ಷದ ಬಗ್ಗೆ ಕೆಲಸ ಮಾಡಬೇಕು, ಇವ್ರ ಜವಾಬ್ದಾರಿ ಇದೆಯಲ್ಲ. ಒಂದ್ ನಿಮಿಷ ಸರ್ ನಾಗರಾಜ್ ಸರ್ ಒಂದೇ ಒಂದು ನಿಮಿಷ ಅವ್ರಿಗೆ ಅನ್ಯಾಯ ಆಗಿದೆ. ಸರ್ ಒಂದ್ ನಿಮಿಷ ಸರ್ ಎಲ್ಲಿಗೆ ಹೋಗಿ ನಿಲ್ಲುತ್ತಿದ್ದು? ಏನೋ ಕರ್ನಾಟಕದ ಕಾಂಗ್ರೆಸ್ಸಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ನಡೀತಾ ಇದೆ ಅಂತ ಕಾಣುತ್ತೆ ನನಗೆ. 4 ಕಾಲಘಟ್ಟಗಳಲ್ಲಿ ನಾವು ನೋಡ್ತಾ ಬಂದೀನಿ ಕಾಂಗ್ರೆಸ್ ಪಕ್ಷದಲ್ಲಿ. 2012ರಲ್ಲಿ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ 4 ಜನರನ್ನ ಆರಿಸ್ಬೋದಾಗಿತ್ತು. 3 ಜನರನ್ನ ಆಯ್ಕೆ ಮಾಡೋ ಅವಕಾಶ ಇತ್ತು. ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿತ್ತು. ಅಧಿಕೃತ ಅಭ್ಯರ್ಥಿಗಳು 3 ಜನ, MR ಸೀತಾರಾಮ, ಮೋಟಮ್ಮ ಮತ್ತು ಇಕ್ಬಾಲ್ ಅಹ್ಮದ್ ಸರ್ಡ್ಗಿ. ಇಕ್ಬಾಲ್ ಅಹ್ಮದ್ ಸರ್ಡ್ಗಿ ಹೆಸರು ಘೋಷಣೆ ಆಗ್ತವ್ರಂಗೆ ಸಿದ್ದರಾಮಯ್ಯನವ್ರ ಮನೆ ಇಲ್ಲ ಗಾಂಧಿ ಭವನ್ ಪಕ್ಕದಲ್ಲಿತ್ತು, ವಿರೋಧ ಪಕ್ಷದ ನಾಯಕರ ಮನೆ ಆವರಣದಲ್ಲೇ ಅವ್ರ ಶಿಷ್ಯ ಬೈರ್ತಿ ಸುರೇಶ್ ನಾನು ಪಕ್ಷೇತರನಾಗಿ ನಿಲ್ತೀನಿ ಅಂದ್ಬಿಟ್ರು. ರಿಸಲ್ಟ್ ಬಂದಾಗ ಏನಾಯಿತು? ಇಕ್ಬಾಲ್ ಅಹ್ಮದ್ ಸರ್ಡ್ಗಿ ಬಲಿಪಶು ಆಗಿಬಿಟ್ರು, ಸೋತು ಹೋಗ್ಬಿಟ್ರು. ಅವರಿಬ್ಬರು ಕಟಾನ್ಕಟಿ 19 ಓಟು ಪಡ್ಕೊಂಡು ಸೀತಾರಾಮು ಮೋಟಮ್ಮ ಗೆದ್ದರು. ಬಲಿಪಶು ಆಗಿದ್ದು ಇಕ್ಬಾಲ್ ಅಹ್ಮದ್ ಸರ್ಡ್ಗಿ. ಇವ್ರಿಗೆ 23 ಓಟು. ರೆಗ್ಯುಲರ್ ಕ್ಯಾಂಡಿಡೇಟ್ಸ್ಗಿಂತ ಇವರು ರೆಬೆಲ್ ಕ್ಯಾಂಡಿಡೇಟ್ಗೆ 24. ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಪಾರ್ಟಿಯಿಂದ. ಮುಂದೆ ಜಗದೀಶ್ ಕುಮಾರ್ ಅಂತಂದ್ಬಿಟ್ಟು BJP ಶಾಸಕರು ತೀರ್ಕೊಂಡ್ರು ಹೆಬ್ಬಾಳ್ ಕ್ಷೇತ್ರದಲ್ಲಿ. ಜಾಫರ್ ಶರೀಫ್ ಅವ್ರ ಮೊಮ್ಮಗ ಕಾಂಗ್ರೆಸ್ ಕ್ಯಾಂಡಿಡೇಟು. ಅಲ್ಲೂ ಅಷ್ಟೇ ಏನೋ ಒಳತಂತ್ರ ಮಾಡಿಬಿಟ್ಟು ಅಲ್ಲೂ ಕಾಂಗ್ರೆಸ್ಗೆ ಸೋಲಾಯಿತು. ಅದಾದಮೇಲೆ ಮತ್ತೊಂದು ಗಮನಿಸ್ತೇವೆ, 2018 ಸಮ್ಮಿಶ್ರ ಸರ್ಕಾರ ಇದ್ದಾಗ ಮೈಸೂರಿನಲ್ಲಿ ಯಾವುದೋ ಮೇಯರ್ ಚುನಾವಣೆ ಬಂದಿತ್ತು. ಅಲ್ಲಿ ಸ್ಥಳೀಯ ಜನಪ್ರಿಯ ಶಾಸಕ ತನ್ವೀರ್ ಸೇಠ್ ಅವರು ಮೊದಲು ಮಂತ್ರಿಗಿಂತ ಆಗಿದ್ದವರು ಸ್ಥಳೀಯವಾಗಿ JDS ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡು ಮೇಯರ್ ಉಪಮೇಯರ್ ಚುನಾವಣೆ ಇತ್ಯರ್ಥ ಮಾಡಿಕೊಂಡ್ರು. ತಕ್ಷಣ ಅವ್ರನ್ನ ಬ್ಲಾಕ್ ಲಿಸ್ಟಲ್ಲಿ ಇಟ್ಬಿಟ್ರು. ಅವತ್ತಿಂದ ಅವ್ರ ಮಂತ್ರಿಗಿರಿ ಚಾನ್ಸೇ ಹೋಗ್ಬಿಡ್ತು. 2019 ಚುನಾವಣೆ ಪೂರ್ವದಲ್ಲಿ ರೋಷನ್ ಬೇಗ್ ಒಂದು ಕಾಮೆಂಟ್ ಮಾಡಿದ್ರು 3 ಜನರ ಬಗ್ಗೆ, ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್ ಮತ್ತು KC ವೇಣುಗೋಪಾಲ್ ಬಗ್ಗೆ. ಮರನೇ ದಿವಸ ಅವ್ರನ್ನ ಎಕ್ಸ್ಪೆಲ್ ಮಾಡಿಬಿಟ್ರು. ಕೊನೆಗೆ ಈ ಕಾಂಗ್ರೆಸ್ ಎಲ್ಲಿಗೆ ಬಂದುಬಿಟ್ಟಿದೆ ಅಂತಂದರೆ, ಎಲ್ಲ ಸಮುದಾಯಗಳ ಎಲ್ಲ ಜಾತಿ ಧರ್ಮದ ತಿರುಳನ್ನು ಭಾಳ ತಮ್ಮದೇ ಆದ ಸೊಗಸಾದ ನಮ್ಮ ಕರ್ನಾಟಕದ ಅತ್ಯುತ್ತಮ ಸಂಸದೀಯ ಪಟುಗಳಲ್ಲಿ ಒಬ್ಬರು CM ಇಬ್ರಾಹಿಂ ಕೂಡ ಸಿದ್ದರಾಮಯ್ಯ ಸಾವಾಸ ಸಾಕೊಂಡು ಹೊರಗೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಯಿತು. ಯಾಕೆ ಹೀಗಾಗ್ತಾ ಇದೆ? ಆಮೇಲೆ ಯಾವುದೇ ಸಮುದಾಯವನ್ನು ಈ BJP ಅವರು ಹಿಂದೂಗಳೆಲ್ಲ ನಮ್ಮ ವೋಟ್ ಬ್ಯಾಂಕು, ಕಾಂಗ್ರೆಸ್ ಮುಸ್ಲಿಂ ವೋಟ್ ಬ್ಯಾಂಕನ್ನು ಸಂಬೋಧಿಸೋದೇ ನಮ್ಮ ಜನಸಾಮಾನ್ಯರ ರಾಜಕೀಯ ವಿವೇಕಕ್ಕೆ ಮಾಡ್ತಿರೋ ಅಪಮಾನ. ಯಾಕಂದ್ರೆ 1952ರಿಂದ 76 ವರ್ಷಗಳಿಂದ ಬೇರೆ ಬೇರೆ ಚುನಾವಣೆ. ನೀವು ಅಧ್ವಾನ ಆಗಿದ್ದಷ್ಟೇ ಹೇಳ್ತೀರಿ. ಪಕ್ಷದ ವಕ್ತಾರರಲ್ಲಿ ಬಂದು ಕೂತ್ಕೊಂಡಾಗ ನಾನು ರಮೇಶ್ ಅವರಿದ್ರಪ್ಪ, ಮುಸ್ಲಿಂ ಸಮುದಾಯದ ಯಾರ್ಯಾರಿಗೆ ಸರ್ಕಾರ ಆಮೇಲೆ ಏನೇನು ಮಾಡಿದ್ದಾರೆ ಅಜಿತ್ ಇನ್ನೊಂದು ಹೈಯೆಸ್ಟ್ ನಂಬರ್ ಆಫ್ ಕ್ಯಾಬಿನೆಟ್ ರ್ಯಾಂಕ್ಸ್, ಅಜಿತ್ ಹೈಯೆಸ್ಟ್ ನಂಬರ್ ಆಫ್ ಕ್ಯಾಬಿನೆಟ್ ರ್ಯಾಂಕ್ಸ್. ಸ್ಪೀಕರು, ಮಂತ್ರಿಗಳು, ನೀವು ಹೇಳಿ ಮತ್ತೆ ನೋಡಿ ಒಂದು ನಾವು ಕೇಳಿದ್ದಾರೆ ನೋಡಿ. ಕಾಂಗ್ರೆಸ್ ಯಾವತ್ತು ಅಷ್ಟೆಲ್ಲ ಅಧಿಕಾರಗಳನ್ನು ಮುಸ್ಲಿಂ ನಾಯಕರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರಲಿ ಬರ್ದಿರ ಇರಲಿ, ಯಾವಾಗಲೂ ಕೂಡ ಎಲ್ಲರನ್ನೂ ಒಳಗೊಂಡಂತಹ ಆಡಳಿತವನ್ನು ನಡೆಸಲು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಅದು ನಾವು ಮಾಡಿ ತೋರಿಸಿದ್ದೇವೆ. 2 ಕ್ಯಾಬಿನೆಟ್ ಮಂತ್ರಿಗಳು ಕೊಟ್ಟಿದ್ದೀವಿ, ಒಂದು ಸ್ಪೀಕರ್ ಕೊಟ್ಟಿದ್ದೀವಿ, ಚೀಫ್ ಕೊಟ್ಟಿದ್ದೀವಿ, ಚೀಫ್ ಮಿನಿಸ್ಟರ್ ಪೊಲಿಟಿಕಲ್ ಸೆಕ್ರೆಟರಿ ಕೊಟ್ಟಿದ್ದೀವಿ. ಮುಂದಕ್ಕೂ ಕೂಡ ಅಲ್ಪಸಂಖ್ಯಾತರ ಗೌರವ ನಡೆಸ್ಕೊಳ್ತೇವೆ. ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ದಲಿತರನ್ನು ಗೌರವ ನಡೆಸ್ಕೊಳ್ತೀವಿ, ಬ್ಯಾಕ್ವರ್ಡ್ ಅನ್ನು ಗೌರವ ನಡೆಸ್ಕೊಳ್ತೀವಿ, ಬಹುಸಂಖ್ಯಾತರ ಲಿಂಗಾಯತ ಒಕ್ಕಲಿಗರು ಗೌರವ ನಡೆಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸಿದ್ವಿ. ನಾಟ್ ಎ ಚಾರಿಟಿ. ನಮಗೆಲ್ಲ 77ರ ಆಸ್ಪಾಸಲ್ಲಿ ನಮ್ಮ ಮತದಾನದ ಹಕ್ಕು ಬಂದಾಗಿನಿಂದ ನಾವು ಗಮನಿಸ್ತಾ ಇದ್ದೀನಿ. ಕರ್ನಾಟಕ ಕಾಂಗ್ರೆಸ್ ಸರ್ವಶ್ರೇಷ್ಠ ಮುಸ್ಲಿಂ ನಾಯಕರನ್ನು ಕೊಡ್ತು. ಅಜಿತ್ ಸೇಠ್ ಪ್ರಜಾ ಸಮಾಜವಾದಿ ಪಕ್ಷದ ಹಿನ್ನೆಲೆಯಿಂದ ಬಂದಿದ್ರು, ಕಾರ್ಮಿಕ ನಾಯಕರಾಗಿದ್ದರು, ಮುಂದೆ ಸಾರಿಗೆ ಸಚಿವರಾಗಿದ್ದರು. ಕಾರ್ಮಿಕ ನಾಯಕರಾಗಿದ್ದಾಗ ಅಸಂಘಟಿತ ವಲಯ, ಬೀಡಿ ಕಟ್ಟೋ ಹೆಣ್ಮಕ್ಳು, ಬಹುಪಾಲು ಹೆಣ್ಮಕ್ಳೇ, ಅವ್ರಿಗೆ ಜೀವನ ಭದ್ರತೆ ಒದಗಿಸಿದ್ರು. ಕಾನೂನು ನಿಯಮಾವಳಿಗೆ ಬದಲಾವಣೆ ತಂದುಬಿಟ್ಟು ಅವ್ರ ಬದುಕಿನಲ್ಲಿ ನೆಮ್ಮದಿ ತಂದುಕೊಟ್ರು. ಅಷ್ಟೇ ಅಲ್ಲ, ಐಡಿಯಲ್ ಜಾವಾ ಫ್ಯಾಕ್ಟ್ರಿ, ಲ್ಯಾಕ್ ಅಂಡ್ ಪೇಂಟ್ ಫ್ಯಾಕ್ಟ್ರಿ, ಅಲ್ಲಿದ್ದ ಕಾರ್ಮಿಕರು ಕೂಡ ಅದೇ ಥರ ಸೇವಾ ಭದ್ರತೆ, ದುಡಿಯೋ ಪರಿಸರದ ಭದ್ರತೆ ಮಾಡಿದ್ರು. ಅಷ್ಟೇ ಅಲ್ಲ, ಎಮರ್ಜೆನ್ಸಿ ಬಂದಾಗ ಇನ್ನೊಂದು ತುಂಬಾ ಮಾಡಿದ್ದೀರಿ ಸರ್, ನಾನು ಹೇಳ್ತಾ ಇದ್ದೀನಿ. ಎಸ್ ರವೀಂದ್ರ, ಇನ್ನೊಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.